ಇನ್ನು ಜಿಟಿ ಮಾಲ್ನಲ್ಲಿ ಪ್ರವೇಶಕ್ಕೆ ರೈತನನ್ನ ನಿರಾಕರಣೆ ಮಾಡಿದಂತಹ ಅಮಾನವೀಯ ಘಟನೆಗೆ ಸಂಬಂಧಪಟ್ಟಂತೆ ಜಿಟಿ ಮಾಲ್ ಮೇಲೆ ಈಗ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ. ಜಿಟಿ ಮಾಲ್ನ ಬಾಗಿಲುಗಳನ್ನು ಬಂದ್ ಮಾಡಿ ಸೀಲ್ ಮಾಡಲಾಗಿದೆ. ಎರಡು ಕಾರಣಗಳನ್ನು ಕೊಡಲಾಗಿದೆ. ಒಂದು, ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಹಿನ್ನೆಲೆ. ಅದೇ ರೀತಿಯಾಗಿ ರೈತನಿಗೆ ಪ್ರವೇಶ ನಿರಾಕರಣೆ ಮಾಡಿದರ ಬಗ್ಗೆ ಕಾರಣ ಕೇಳಿ ನೋಟಿಸ್ ಕೂಡ ನೀಡಲಾಗಿದೆ. ಅಂದ ಹಾಗೆ ಈ ವಿಷಯ ಏನು ಸಾಮಾನ್ಯ ವಿಷಯ ಆಗಿರಲಿಲ್ಲ. ರಾಜ್ಯ ಮಾತ್ರವಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ರಾಜ್ಯ ತಲೆ ತಗ್ಗಿಸುವಂತಹ ಒಂದು ಘಟನೆ ನಡೆದಿತ್ತು. ರೈತ ಪಂಚೆ ಉಟ್ಕೊಂಡು ಜಿಟಿ ಮಾಲ್ಗೆ ಬಂದ್ರು ಅನ್ನೋ ಕಾರಣಕ್ಕಾಗಿ ಒಳಗೆ ಪ್ರವೇಶ ಮಾಡೋದಕ್ಕೆ ನಿರಾಕರಣೆ ಮಾಡಲಾಗಿತ್ತು. ಇಡೀ ರಾಜ್ಯದಾದ್ಯಂತ ಖಂಡನೆ ವ್ಯಕ್ತವಾಗಿತ್ತು. ರಾಜ್ಯ ಮಟ್ಟದಲ್ಲೂ ಕೂಡ ಇಡೀ ರಾಜ್ಯ ತಲೆ ತಗ್ಗಿಸಿದಂತಹ ಘಟನೆ. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಜಿಟಿ ಮಾಲ್ಗೆ ಬೀಗ ಜಡಿಯಲಾಗಿದೆ. ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಹಿನ್ನೆಲೆ ಮಾಲ್ಗೆ ಸೀಲ್ ಮಾಡಲಾಗಿದೆ. ಇನ್ನು ಮಾಲ್ನ ಬಾಗಿಲನ್ನು ಸೀಲ್ ಮಾಡಿ ಬಿಬಿಎಂಪಿ ಅಧಿಕಾರಿಗಳು ಕಠಿಣ ಕ್ರಮ ಜರುಗಿಸಿದ್ದಾರೆ. ಇನ್ನು ಅದೇ ರೀತಿಯಾಗಿ ರೈತನಿಗೆ ಮಾಲ್ನ ಒಳಗೆ ಪ್ರವೇಶ ನಿರಾಕರಣೆ ಮಾಡಿದ್ದರ ಬಗ್ಗೆಯೂ ಕೂಡ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಲಾಗಿದೆ. ಯಾವ ಕಾರಣಕ್ಕಪ್ಪ ಒಳಗಡೆ ಬಿಡದೇ ಇರೋದು? ಇದಕ್ಕೇನಾದರೂ ರೂಲ್ಸ್ ಮಾಡ್ಕೊಂಡಿದ್ರಾ? ಈ ರೀತಿಯಾಗಿ ಪಂಚೆ ಉಟ್ಕೊಂಡು ಯಾರಾದರೂ ಬಂದರೆ, ಬಟ್ಟೆ ಏನಾದರೂ ಒಂದು ಸ್ವಲ್ಪ ಕೊಳಕಾಗಿದ್ದರೆ ಒಳಗಡೆ ಬರಬಾರ್ದು ಅನ್ನುವಂತಹ ಒಂದು ನಿಯಮ ಏನಾದರೂ ಮಾಡ್ಕೊಂಡಿದ್ರಾ? ಕನಿಷ್ಠ ಮಾನವೀಯ ಮೌಲ್ಯ, ಕನಿಷ್ಠ ಪ್ರಜ್ಞೆಯಾದರೂ ಇರಬೇಕಾಗಿತ್ತಲ್ವಾ? ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಡಿದ್ರಿ? ಇದಕ್ಕೆ ನೀವು ಕಾರಣ ಕೊಡಬೇಕು ಅಂತ ಬಿಬಿಎಂಪಿ ಒಂದು ನೋಟಿಸ್ ಕೂಡ ಕೊಟ್ಟಿದೆ. 2023-24ನೇ ಸಾಲಿನಲ್ಲಿ 1,78,23,000 ಮೌಲ್ಯದ ಒಟ್ಟು ತೆರಿಗೆ ಬಾಕಿ ಉಳಿದುಕೊಂಡಿದೆ. ಈ ತೆರಿಗೆ ಯಾಕೆ ಬಾಕಿ ಉಳಿದುಕೊಂಡಿದೆ? ತೆರಿಗೆ ಬಾಕಿಯೂ ಕೂಡ ಕಟ್ಟಬೇಕು. ಪ್ರಸಕ್ತ ಸಾಲಿನಲ್ಲಿ 1,78,23,460 ರೂಪಾಯಿ ತೆರಿಗೆ ಬಾಕಿ ಉಳಿದುಕೊಂಡಿದೆ. ಆದರೆ ರೈತರೇನಾದರೂ ಸಣ್ಣ ಪುಟ್ಟ ತೆರಿಗೆ ಬಾಕಿ ಉಳಿಸ್ಕೊಂಡಿದ್ರೆ ಬಿಡ್ತಾರಾ? ಏನು ಕ್ರಮ ಕೈಗೊಳ್ಳಬೇಕು? ಕೈಗೊಳ್ತಾರೆ. ಆದರೆ ಇಷ್ಟು ದೊಡ್ಡ ಮಾಲ್ಗಳನ್ನು ಕಟ್ಟಿ ತೆರಿಗೆ ಬಾಕಿ ಉಳಿಸ್ಕೊಂಡು ರೈತರೇನಾದರೂ ಒಳಗಡೆ ಹೋದರೆ ಅವರ ಮೇಲೆ ಅಮಾನವೀಯ ದೌರ್ಜನ್ಯ, ಪಾರ್ಶಿಯಾಲಿಟಿ ಮಾಡುವಂಥದ್ದು ಇಡೀ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು, ಖಂಡನೆ ವ್ಯಕ್ತವಾಗಿತ್ತು. ಇದರ ಹೊರತಾಗಿ ಆ ರೈತನನ್ನು, ಫಕೀರಪ್ಪ ಅವರನ್ನು ಏನೋ ಕ್ಷಮೆ ಕೇಳಿದ್ರು, ಅದೇ ರೀತಿಯಾಗಿ ಸನ್ಮಾನ ಕೂಡ ಮಾಡಿದ್ರು. ಈ ಸನ್ಮಾನದ ಹೊರತಾಗಿ ಅವರಿಗೆ ಮಾಡಿದಂತಹ ಅವಮಾನದ ಹೊರತಾಗಿ ಆ ಸೆಕ್ಯೂರಿಟಿ ಗಾರ್ಡನ್ನು ಅಮಾನತು ಮಾಡಿದ್ದಕ್ಕೆ ರೈತ ಹೇಳಿದ್ದು, ಬೇಡಪ್ಪ, ಅವನಿಗೂ ಮನೆ ಇರದೆ, ಮಠ ಇರುತ್ತೆ, ಕೆಲಸ ಕಳ್ಕೊಂಡ್ಬಿಟ್ರೆ ಪಾಪ ಸಮಸ್ಯೆ ಆಗಿಬಿಡುತ್ತೆ ಅಂತ ಕೆಲಸದಿಂದ ತೆಗೆದು ಹಾಕೋದು ಬೇಡ. ಇದು ದೊಡ್ಡತನ. ಇದು ನಮ್ಮ ರೈತರಲ್ಲಿ ಮಾತ್ರ ಕಾಣೋದಕ್ಕೆ ಸಾಧ್ಯ. ಇನ್ನು ಯಾವುದೇ ಮಾಲ್ಗಳಲ್ಲೂ ಕೂಡ ಅನ್ನ ಬೆಳೆಯೋದಕ್ಕಾಗಲ್ಲ ರೀ. ನಾವು ಏನು ಬೇಕಾದರೂ ಮಾಡಬಹುದು. IT, BT ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಬೇಕಾದ ಗುರುತಿಸ್ಕೊಂಡ್ರೂ ಕೂಡ ಆಗಸದೆತ್ತರಕ್ಕೆ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿದ್ರು ಅದರ ಒಳಗೆ ನಾವು ಪ್ರೋಗ್ರಾಮಿಂಗ್ ಮಾಡಬಹುದು, ಮ್ಯಾನುಫ್ಯಾಕ್ಚರಿಂಗ್ ಮಾಡಬಹುದು. ಅನ್ನ ಬೆಳೆಯೋದಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಅದಕ್ಕೆ ರೈತನೇ ಬರಬೇಕು. ಅದೇ ಕೊಳಕು ಬಟ್ಟೆ, ತನ್ನ ಬಟ್ಟೆಯನ್ನು ಕೊಳಕು ಮಾಡಿಕೊಂಡು ಬೆವರು ಹರಿಸಿ, ರಕ್ತ ಹರಿಸಿ, ಸಾಲ ಸೂಲ ಮಾಡಿಕೊಂಡು ಕಷ್ಟಪಟ್ಟು ಅವನು ಅನ್ನ ಬೆಳಿತಾನಲ್ಲ, ಆಗ ನಾವು ಹೊಟ್ಟೆ ತುಂಬ ಅನ್ನ ತಿಂತೀವಿ. ಈ ದೊಡ್ಡ ದೊಡ್ಡ ಮಾಲ್ಗಳಿದೆಯಲ್ಲ, ಅದರಲ್ಲಿ ಅದೇ ಅನ್ನ ತಿಂದು ನಾವೆಲ್ಲರೂ ಕೂಡ ಕೆಲಸ ಮಾಡೋದಕ್ಕೆ ಸಾಧ್ಯ. ಅಂತಹ ರೈತರನ್ನ ನೀವು ಹಾಕ್ಕೊಂಡಿರೋ ಬಟ್ಟೆ ನೋಡಿ ಹೊರಗಡೆ ಬಿಡ್ತೀವಿ ಅಂದರೆ ಇಡೀ ರಾಜ್ಯವೇ ತಲೆ ತಗ್ಗಿಸಿದಂತಹ ಘಟನೆ ಇದು. ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಸುದ್ದಿ ಸದ್ದು ಮಾಡಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಜನ ಇದನ್ನು ನೋಡಿದ್ದಾರೆ. ನಮ್ಮ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ತಲೆ ತಗ್ಗಿಸುವಂತಹ ಘಟನೆ ಇದು. ಇದೇ ಕಾರಣಕ್ಕಾಗಿ ಇಡೀ ರಾಜ್ಯದಾದ್ಯಂತ ಜಿಟಿ ಮಾಲ್ಗೂ ಕೂಡ ಜನ ಉಗಿದಿದ್ರು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ. ನಿನ್ನೆ ಕೂಡ ಸದನದಲ್ಲಿ ಈ ಘಟನೆಗೆ ಖಂಡನೆ ವ್ಯಕ್ತವಾಯಿತು. ಆದಷ್ಟು ಬೇಗ ಇಂಥವರ ವಿರುದ್ಧ ಒಂದು ಕಠಿಣ ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ನಮ್ಮ ಮೆಟ್ರೋದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಘಟನೆ ನಡೀತು. ನಮ್ಮ ಮೆಟ್ರೋದಲ್ಲೂ ಕೂಡ ಒಬ್ಬ ರೈತನನ್ನು ತಡೆ ಹಿಡಿದಂತಹ ಒಂದು ಘಟನೆ, ಅದು ಕೂಡ ರಾಷ್ಟ್ರ ಮಟ್ಟದಲ್ಲಿ ಸದ್ದಾಯಿತು, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸದ್ದಾಯಿತು. ಆಗಲೂ ಕೂಡ ನಾವು ತಲೆ ತೆಗೆಸ್ಕೊಂಡ್ವಿ. ಪದೇ ಪದೇ ಈ ರೀತಿಯಾದಂತಹ ಘಟನೆ ನಡೀತಾ ಇದೆಯಲ್ಲ, ಇದಕ್ಕೊಂದು ಕಠಿಣ ಕ್ರಮ ಆಗಬೇಕಾಗಿತ್ತು. ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಠಿಣ ಕ್ರಮ ಕೈಗೊಂಡಿರುವಂಥದ್ದು. ಆಸ್ತಿ ತೆರಿಗೆ ಬಾಕಿ ಉಳಿಸ್ಕೊಂಡಿರುವ ಹಿನ್ನೆಲೆ, ಅದೇ ರೀತಿಯಾಗಿ ಮಾಲ್ಗೆ ರೈತನಿಗೆ ಪ್ರವೇಶ ಮಾಡೋದಕ್ಕೆ ನಿರಾಕರಣೆ ಮಾಡಿರೋದಕ್ಕೆ ಎರಡಕ್ಕೂ ಕೂಡ ಈ ಎರಡು ಕಾರಣಗಳನ್ನು ಇಟ್ಕೊಂಡು ಇದೀಗ ಜಿಟಿ ಮಾಲ್ಗೆ ಸೀಲ್ ಹಾಕುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ. ದೃಶ್ಯಾವಳಿಯಲ್ಲಿ ನೀವು ನೋಡಿದಿರಿ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಸೀಲ್ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ, ಬೀಗ ಜಡಿಯುವ ಕೆಲಸ ಮಾಡಿದ್ದಾರೆ.
ಏನಕ್ರಪ್ಪ ನೀವು ಒಳಗಡೆ ಹೋಗೋದಕ್ಕೆ ತಡೆ ಹಿಡಿದಿದ್ದು, ಕಾರಣ ಕೊಡಿ ಇದಕ್ಕೆ. ಅದೇ ರೀತಿಯಾಗಿ ನೀವು ತೆರಿಗೆ ಬಾಕಿ ಉಳಿಸ್ಕೊಂಡಿದ್ದೀರಲ್ವಾ, ಮೊದಲು ತೆರಿಗೆ ಕಟ್ಟಿ ನೀವು ಅಂತ ಇದೀಗ BBMP ಅಧಿಕಾರಿಗಳು ಸೀಲ್ ಹಾಕಿದ್ದಾರೆ. ಇರ್ತದಲ್ಲ ಬಟ್ಟೆ ಹಿಂಗೆ ಇರ್ತದಲ್ಲ, ನೀನು ಹಾಕಕ್ಕೆ ಬರ್ತಾ ಇಲ್ಲ ಬಿಡು ನೀನು.